ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ದೊಡ್ಡ ಗಲಾಟೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಅದು ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಈಗಲೂ ಕೂಡ ಪರಿಸ್ಥಿತಿ ಮತ್ತೆ ಉದ್ವಿಗ್ನ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಕಾರಣ ಶಾಸಕ ನಾರಾ ಭರತ್ ರೆಡ್ಡಿ ಸ್ಪಾಟಿಗೆ ಬರ್ತಾರೆ ಅಂತ ಒಂದು ಮಾಹಿತಿ ಅಂತ. ಹಾಗಾಗಿ ಜನಾರ್ದನ್ ರೆಡ್ಡಿ ಬೆಂಬಲಿಗರೆಲ್ಲ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ನಿಂತಿದ್ದಾರಂತ. ದೊಡ್ಡ ದೊಡ್ಡ ದೊಣ್ಣೆ ಹಿಡಿದು ನಿಂತಿದ್ದಾರೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು. ಈಗ ಪೊಲೀಸರು ಹಾಗೆ ಶಾಸಕರ ಬೆಂಬಲಿಗರ ನಡುವೆ ಏರ್ ಫೈರ್ ಆಗ್ತಾ ಇದೆ. ಗಾಳಿಲ್ ಗುಂಡೊಡಿತಿದ್ದಾರೆ. ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಕೂಡ ಒಂದ್ ಕಡೆ ಗಾಳಿಲ್ ಗುಂಡೊಡಿತಾ ಇದ್ದಾರೆ, ಈ ಕಡೆ ಪೊಲೀಸರು ಕೂಡ ಗಾಳಿಲ್ ಗುಂಡೊಡಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಲಾಠಿ ಬೀಸಿ ಎಲ್ಲ ಓಡಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರ ಮನೆ ಅಕ್ಕಪಕ್ಕದಲ್ಲೇ ಇರೋದು. ಏನಾಗಿದೆ, ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ನಾಡಿದ್ದು ಈ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗಿದ್ದು ಒಂದು ಬ್ಯಾನರ್ ಹಾಕಕ್ಕೆ ಬಂದಿದ್ದಾರೆ. ಇಲ್ಲ, ಹಾಕ್ಬೇಡಪ್ಪ, ನಮ್ಮ ಮನೆ ಮುಂದೆ, ನಾನು ಈಗ ಬಿಜೆಪಿ ಸೇರಿದ್ದೀನಿ, ಬಿಜೆಪಿ ಲೀಡ್ರು, ನನ್ನ ಮನೆ ಮುಂದೆ ಯಾಕೆ ನೀನು ಕಾಂಗ್ರೆಸ್ ಪೋಸ್ಟರ್ ಹಾಕ್ತೀಯಾ ಅಂತ ಹೇಳಿ. ಇಲ್ಲ, ಇವ್ರು ಕೇಳಿದ್ತಿ ಮತ್ತೆ ಬಂದು ಪೋಸ್ಟರ್ ಹಾಕಕ್ಕೆ ಬಂದಿದ್ದಾರಂತೆ. ಅದರಲ್ಲೂ ಏನು ಈ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗನೋರ್ವ ಗನ್ಮ್ಯಾನ್ಗಳನ್ನೆಲ್ಲ ಕರ್ಕೊಂಡ್ಬಂದು ಗುಂಡಾರಿಸಿದ್ದಾರೆ ಅನ್ನುವಂಥದ್ದು ಆರೋಪ. ಜನಾರ್ದನ್ ರೆಡ್ಡಿ ಅವರು ಕೂಡ ಅದೇ ಥರದ ಒಂದು ಬುಲೆಟ್ ಹಿಡ್ಕೊಂಡು ನಿಂತಿದ್ದಾರೆ ನೋಡಿ, ಇದೇ ಗುಂಡನ್ನವ್ರು ಹಾರಿಸಿರೋದು ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿರೋದು. ಈಗ ಎಲ್ಲೋ ಒಂದು ಕಡೆ ಸನ್ನಿವೇಶ ತಾಬದಿಗೆ ಬರ್ತಾ ಇತ್ತು. ಅಲ್ಲಿ ಶ್ರೀರಾಮುಲು ಅವರು ಹೋದ್ರು, ಅವರು ನೂಕಾಟ ತಳ್ಳಾಟ ಮಾಡಿದ್ರು, ಶ್ರೀರಾಮುಲು ಅವರು ಒಂದಷ್ಟು ಜನನ್ನೆಲ್ಲ ನೂಕಿದ್ರು, ಇದೆಲ್ಲ ನಾವು ನೋಡ್ತಾ ಇದ್ವಿ. ಈಗೆಲ್ಲ ಸರಿ ಹೋಗೋ ಟೈಮಲ್ಲಿ ಏನಾಗಿದೆ, ಭರತ್ ರೆಡ್ಡಿ ಸ್ಪಾಟಿಗೆ ಬರ್ತಾರೆ ಅಂತ ಆಗಿದೆ. ಶಾಸಕ ಬರಲಿ ಅಂತ ಹೇಳ್ಕೊಂಡು ರೆಡ್ಡಿ ಅವ್ರ ಬೆಂಬಲಿಗರು ಎಲ್ಲ ದೊಣ್ಣೆ ಹಿಡ್ಕೊಂಡು ನಿಂತಿದ್ದಾರಂತೆ. ಈಗ ಅಲ್ಲಿನ ಸನ್ನಿವೇಶ ಬಹಳ ಉದ್ವಿಗ್ನತೆಯಿಂದ ಕೂಡಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ಒಂದು ಕಡೆ ಗಾಳಿಲಿ ಗುಂಡಾರಿಸ್ತಾ ಇರುವಂಥವ್ರು ನೋಡ್ತಾ ಇದ್ದಾರಲ್ಲ, ಅದು ಪೊಲೀಸ್ ಅಲ್ಲ, ಅದು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ಗನ್ಮ್ಯಾನ್ಗಳು ಅನ್ನೋದು ತಿಳಿದು ಬರ್ತಾ ಇದೆ, ಖಾಸಗಿ ಅಂಗರಕ್ಷಕರು. ಈಗ ಪೊಲೀಸರುಗಳು ಕೂಡ ಮತ್ತೊಂದು ಕಡೆಯಿಂದ ಈಗ ಲಾಠಿ ಚಾರ್ಜ್ ಮಾಡೋದು, ಗಾಳಿಲಿ ಗುಂಡೋಡ್ದೆಲ್ಲ ಬೆರೆಸ್ತಾ ಇದ್ದಾರೆ. ಸನ್ನಿವೇಶ ಬಹಳ ಸೂಕ್ಷ್ಮವಾಗಿದೆ. ಇನ್ನೊಂದು ವಿಜುವಲಲ್ಲಿ ನೀವು ನೋಡ್ಬೋದು, ಅಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅದು ಶ್ರೀರಾಮುಲು ಅವರು ಕೂಡ ಸ್ಪಾಟಿಗೆ ಬಂದರು. ಅಲ್ಲೂ ಕೂಡ ನೂಕಾಟ ತಳ್ಳಾಟ ಆಗಿದೆ. ಪಕ್ಕದಲ್ಲಿ ಕೆಲ ಬ್ಯಾನರನ್ನೆಲ್ಲ ಹರಿದಿದ್ದಾರಲ್ಲ, ಅದೇ ಬ್ಯಾನರು ಈಗ ಗಲಾಟೆಗೆ ಕಾರಣ ಆಗಿದೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಭರತ್ ರೆಡ್ಡಿ ಫೋಟೋ ಇರುವಂಥ ಬ್ಯಾನರ್ ಹಾಕಿದ್ದೇ ತಡ ದೊಡ್ಡ ಗಲಾಟೆ ಶುರುವಾಗಿದೆ. ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕರ್ಕೊಂಡು ಬಂದು ಕಾನೂನಿಗೆ ಪೂರ್ತಿ ವಿರುದ್ಧ, ಪ್ರೈವೇಟ್ ಗನ್ಮ್ಯಾನ್ಗಳು ಇಟ್ಕೊಳ್ಳುವಂಥದ್ದು ಪೂರ್ತಿ ಕಾನೂನಿಗೆ ವಿರುದ್ಧ. ಪ್ರೈವೇಟ್ ಗನ್ಮ್ಯಾನ್ಗಳನ್ನ ತಗೊಂಡು ಬಂದು ಈ ರೀತಿ ಬುಲೆಟ್ಗಳನ್ನ ಹಾರಿಸಿ, ಇವತ್ತು ನಾನು ಕರೆಕ್ಟಾಗಿ ನಾನು ಬಂದು ಕಾರಲ್ಲಿ ಇಳಿದೀನಿ, ಫೈರಿಂಗ್ ಸ್ಟಾರ್ಟ್ ಆಗಿದೆ. ಭಾಳ ರೌಂಡ್ಗಳು. ನಮ್ಮವರು ಮೋಸ್ಟ್ಲಿ ವಿಡಿಯೋ ಕೂಡ ಮಾಡಿರ್ಬೇಕಂತ ಅನ್ಕೊಳ್ತೀನಿ. ವಿಡಿಯೋ ಮಾಡಿದರೆ ದಯಮಾಡಿ ನಮ್ಮವರು ಯಾರು ವಿಡಿಯೋ ಮಾಡಿದ್ದಾರೆ ಅದನ್ನು ಮೀಡಿಯಾದವ್ರು ಕೊಟ್ಬಿಟ್ಟು ನೀವು ಫೈರಿಂಗ್ ಮಾಡಿ, ಮತ್ತು ಮನೆ ಮೇಲೆ ದಾಳಿ ಮಾಡಿ ನನ್ನ ಮೇಲೇ ಇವತ್ತು ಫೈರಿಂಗ್ ಮಾಡೋದಕ್ಕೆ ಇವತ್ತು ಮಾಡಿದ್ದಾರೆ. ಅಂದರೆ ಒಬ್ಬ ಶಾಸಕನಾಗಿ, ಒಬ್ಬ ಮಾಜಿ ಸಚಿವನಾಗಿ, ಇವತ್ತೊಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕನಾಗಿರುವಂಥ